ಎಸ್, ಇನ್ನ ಸೊರಬದ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ, ಸೊರಬ ಮಧು ಬಂಗಾರಪ್ಪ ಅವರ ಕ್ಷೇತ್ರ. ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ. ಸೊರಬದಲ್ಲಿ ಮಧು ಬಂಗಾರಪ್ಪಕ್ಕೆ ಜನ ಕೈ ಹಿಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಶಾಸಕರಾದ ಬಳಿಕ, ಸಚಿವರಾದ ಬಳಿಕ ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಹರಿಸಲಿಲ್ಲ ಅಂತ ಜನಕ್ಕೆ ಒಂದಷ್ಟು ಜನಕ್ಕೆ ಬೇಸರ ಇತ್ತು. ಹೀಗಾಗಿ ಲೋಕಸಭೆಯಲ್ಲಿ ಅದು ನೆಗೆಟಿವ್ ಆಯಿತು ಸೊರಬದಲ್ಲಿ ಮಧು ಬಂಗಾರಪ್ಪ ಅವರಿಗೆ. ಆದರೆ ಆ ನಂತರದಲ್ಲಿ ಮಧು ಬಂಗಾರಪ್ಪ ಎಚ್ಚೆತ್ಕೊಂಡ್ರು. ಅವರು ಎಲ್ಲನ ಸೂಕ್ಷ್ಮವಾಗಿ ಎಕ್ಸಾಮಿನ್ ಮಾಡ್ತಿರ್ತಾರೆ. ಎಲ್ಲಿ ಏನು ತಪ್ಪಾಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಸರಿ ಮಾಡ್ಕೊಂಡ್ಬಿಡ್ತಾರೆ. ಹೇರಳವಾಗಿ ಸೊರಬಗೆ ಅನುದಾನ ಹರಿದು ಹೋಗಿದೆ, ಹರಿದು ಬರ್ತಿದೆ, ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲದೆ ಊರಲ್ಲಿ ಸಾವು, ಮುಂಜಿ, ನಾಮಕರಣ, ಮದುವೆ, ನಿಶ್ಚಿತಾರ್ಥ ಯಾವ್ದನ್ನೂ ಬಿಡ್ತಾ ಇಲ್ಲ ಮಧು ಬಂಗಾರಪ್ಪ. ಜನರ ಜೊತೆ ಸಚಿವರಾಗಿದ್ರು ಕೂಡ ಜನರಿಗೆ ಹೆಚ್ಚಿನ ಸಮಯವನ್ನು ಕೊಡ್ತಿದ್ದಾರೆ. ಸಿಕ್ಕವ್ರ ಹೆಗ್ಲ ಮೇಲೆಲ್ಲ ಕೈ ಹಾಕೊಂಡು, ಯಾಕಂದ್ರೆ ಮಾಸ್ ಲೀಡರ್ ಬೆಳೆಯೋದೇ ಹಂಗೆ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಿದ್ದಾರೆ. ಜನ ಕೂಡ ಈಗ ಮಧು ಬಂಗಾರಪ್ಪನ ಮೆಚ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಮಧು ಬಂಗಾರಪ್ಪಕ್ಕೆ ವಿರೋಧಿಯಾಗಿದ್ದಂತಹ ಕುಮಾರ್ ಬಂಗಾರಪ್ಪ ಇದೀಗ ವಿಜಯೇಂದ್ರ ವಿರುದ್ಧ ನಿಂತಿದ್ದಾರೆ. ವೀಕ್ಷಕರೇ, ರಾಜಕೀಯನ ಗಮನಿಸಬೇಕು. ಇದೇ 1 ವರ್ಷದ ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ವಿಜಯೇಂದ್ರ ಜೊತೆ ನಿಂತಿದ್ರು. ಆದರೆ ಈಗ ಕುಮಾರ್ ಬಂಗಾರಪ್ಪ ಯತ್ನಾಳ್ ಬಣ ವಿಜಯೇಂದ್ರಗೆ ವಿರುದ್ಧವಾಗಿ ನಿಂತಿದ್ದಾರೆ. ಇದು ಮಧು ಬಂಗಾರಪ್ಪಗೆ ಪ್ಲಸ್ಸು. ಎಟ್ ದಿಸ್ ಮೂಮೆಂಟ್ ಸೊರಬದಲ್ಲಿ ಮಧು ಬಂಗಾರಪ್ಪ ತುಂಬಾನೇ ಪವರ್ಫುಲ್ ಆಗಿದ್ದಾರೆ. ಸಚಿವರಾಗಿ, ಕ್ಷೇತ್ರದ ಮನೆ ಮಗ ಆಗಿ, ಬಂಗಾರಪ್ಪ ಅವರ ಮಗನಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ನೆಚ್ಚಿನ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಇದೇ ರ್ಯಾಪನ್ನು ಮುಂದುವರ್ಸ್ಕೊಂಡು ಹೋದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಸೊರಬದಲ್ಲಿ ಎಲೆಕ್ಷನ್ನ ಗೆದ್ಕೊಬಿಡ್ಬೋದು ಮಧು ಬಂಗಾರಪ್ಪ ಅನ್ನೋ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಸೊರಬನ ಕೂಡ ಕಂಟ್ರೋಲಿಗೆ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯ ವಿಜಯೇಂದ್ರ ವಿರುದ್ಧದ ಕುಮಾರ್ ಬಂಗಾರಪ್ಪ ಅವರ ಹೋರಾಟದಲ್ಲಿ ಲಿಂಗಾಯತರೆ ಕುಮಾರ್ ಬಂಗಾರಪ್ಪ ಅವರಿಗೆ ಕೈ ಕೊಟ್ಟರು, ಅಚ್ಚರಿ ಪಡಬೇಕಾಗಿಲ್ಲ. ಇವೆಲ್ಲವೂ ಮಧು ಬಂಗಾರಪ್ಪ ಪ್ಲಸ್ ಆಗುತ್ತೆ. ಹೀಗಾಗಿ ಸೊರಬ ಬಗ್ಗೆ ಕೂಡ ಅವ್ರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗನ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಮನುಷ್ಯ ಕೂಡ ಅವರಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.